ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಅನಿಲ್ ಬಾಸು. ನಾವಿವತ್ತು ಮತ್ತೊಂದು ಮಹತ್ವದ ವಿಚಾರವನ್ನು ಇಟ್ಕೊಂಡು ಈ ಚರ್ಚೆಯನ್ನ ಶುರು ಮಾಡೋಣ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗಾಗಿ ಆರ್ಟಿಕಲ್ 371 ತಿದ್ದುಪಡಿಯನ್ನು ತರಲಾಗಿತ್ತು. ಅದಾದ ಬಳಿಕ ಹೈದರಾಬಾದ್ ಕರ್ನಾಟಕ ಹಿಂದೆ ಕರೆಯಲಾಗ್ತಿತ್ತು. ಈಗ ಕಲ್ಯಾಣ ಕರ್ನಾಟಕ ಗುರುತಿಸಲಾಗ್ತಿದೆ. ಈ ಒಂದು ಭಾಗದಲ್ಲಿ ಯಾವ ರೀತಿಯಂತ ಅಭಿವೃದ್ಧಿಯಾಗಿದೆ, ಆರ್ಟಿಕಲ್ 371 ತಿದ್ದುಪಡಿ ತಂದಿದ್ದರಿಂದಾಗಿ ಆ ಭಾಗದ ಜನರು ಏನ್ ಹೇಳ್ತಾರೆ, ಈ ಎಲ್ಲ ವಿಚಾರಗಳ ಕುರಿತಂತೆ ನಾವು ಚರ್ಚೆಯನ್ನ ಮಾಡೋಣ. ನಮ್ಮ ಜೊತೆ ಇವತ್ತು ಚರ್ಚೆಯಲ್ಲಿ ರಾಜ್ಯ ಅಹಿಂದ ಚಿಂತಕರ ವೇದಿಕೆಯ ರಾಜ್ಯಾಧ್ಯಕ್ಷರಾಗಿರುವಂತಹ ಸಾಯಿಬಣ್ಣ ಜಮಾದಾರ್ ಇದ್ದಾರೆ. ಅದೇ ರೀತಿಯಾಗಿ ಕಲ್ಯಾಣ ಕರ್ನಾಟಕ ಭಾಗದ ಹೋರಾಟಗಾರರಾಗಿರುವಂತಹ ವಿಜಯ್ ಜಾಧವ್ ಸರ್ ಇದ್ದಾರೆ. ಸಾಯಿಬಣ್ಣ ಹಾಗೂ ವಿಜಯ್ ಸರ್ ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಸಾಯಿಬಣ್ಣ, ನೀವು ಮೊದಲೇದಾಗಿ ನಾನು ಕೇಳೋದಾದ್ರೆ, ಈ ಆರ್ಟಿಕಲ್ 371 ತಿದ್ದುಪಡಿ ಆದ ನಂತರ ಯಾವ ರೀತಿಯಾದಂತಹ ಅಭಿವೃದ್ಧಿ ಅಥವಾ ಯಾವ ರೀತಿಯಾಗಿ ಅಲ್ಲಿನ ಒಂದು ಜನರ ಆ ಒಂದು ಭಾಗದ ಜನರಿಗೆ ಸಹಾಯ ಆಗ್ತಾ ಇದೆ, ಅದಕ್ಕಿಂತ ಮೊದಲು ಏನಿದೆ ಪರಿಸ್ಥಿತಿ, ಈಗ ಏನಿದೆ ಸಾಯಿಬಣ್ಣ? ಸರ್, ಮೊದಲಿನಿಂದಲೂ ಕೂಡ ನಾವು ಹೈದರಾಬಾದ್ ನಿಜಾಮನ ಆಳ್ವಿಕೆಯಲ್ಲಿ ಈ ಪ್ರದೇಶವಾಗಿದ್ದು, ಇದು ಟೋಟಲಿ 7 ಜಿಲ್ಲೆಗಳ ವ್ಯಾಪ್ತಿಯನ್ನು ಹೊಂದಿರುತ್ತೆ. ಇಲ್ಲಿ ಏನದ, ಹೈದರಾಬಾದ್ ನಿಜಾಮನ ಆಳ್ವಿಕೆಗೆ ಒಳಪಟ್ಟಿರೋದ್ರಿಂದ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಉದ್ಯೋಗಿಕವಾಗಿ ಈ ಭಾಗದ ಜನರು ಅತ್ಯಂತ ಹಿಂದುಳಿದ ಪ್ರದೇಶದ ಜನರಾಗಿರೋದ್ರಿಂದ ಈ ಭಾಗದ ಹಲವಾರು ಹೋರಾಟಗಾರರು, ರಾಜಕಾರಣಿಗಳು ದಶಕಗಳ ಹೋರಾಟದಿಂದ ನಮಗೇನದ 371 ಕಲಮನ್ನ 1/1/2013 ಜಾರಿಗೆ ತರ್ತಾರೆ ಸರ್. ಯಾರಿಗೆ ಬಂದ ಮೇಲೆ ಏನೆಲ್ಲ ಈ ಭಾಗದ ಸರ್ವಾಂಗೀಣ ಅಭಿವೃದ್ಧಿ ಆಗ್ಬೇಕಾಗಿತ್ತು, ಈ ಭಾಗದ ಜನರ ಶೈಕ್ಷಣಿಕ ಸಮಸ್ಯೆಗಳು ಬಗೆಹರಿಸಬೇಕಾಗಿತ್ತು ಮತ್ತು ಔದ್ಯೋಗಿಕ ಸಮಸ್ಯೆಗಳು ಬಗೆಹರಿಸಬೇಕಾಗಿತ್ತು, ಈ ಭಾಗದ ಅಭಿವೃದ್ಧಿ ಏನಾಗ್ಬೇಕಾಗಿತ್ತು, ಈ ಭಾಗದ ಜನಪ್ರತಿನಿಧಿಗಳ ನಿಷ್ಕಾಳಜಿಯಿಂದ ಮತ್ತು ಏನು ನಾವು ಇವತ್ತು ಸರ್ಕಾರಗಳು ಅಂತ ಹೇಳಿ ಕರಿತೀವಿ, ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಜೆಡಿಎಸ್ ಆಗಿರ್ಬೋದು, ಈ ಎಲ್ಲಾ ಸರ್ಕಾರಗಳು ಈ ಭಾಗದ ಜನರಿಗೆ ಏನು ಮಲತಾಯಿ ಧೋರಣೆ ತೋರ್ತಾ ಇದಾವ, ಆ ಒಂದು ಮಲತಾಯಿ ಧೋರಣೆಯಿಂದ ಈ ಭಾಗ ಇನ್ನೂ ಕೂಡ ಅಭಿವೃದ್ಧಿ ಆಗ್ಲಿಕ್ಕೆ ಕುಂಠಿತ ಆಗ್ತಿದೆ ಅಂತ ಅನ್ನೋದು ನಮ್ಮ ಒಂದು ಅಪವಾದನೆ ಆಗಿದೆ ಸರ್. ಅಲ್ಲ, ಅದಕ್ಕೆ ತಂದ್ರೆ 371 ತಂದಿದ್ದೆ, ಆ ಭಾಗ ಹಿಂದುಳಿದಿದೆ, ಅದನ್ನ ಅಭಿವೃದ್ಧಿ ಮಾಡೋಣ ಅಂತ ಹೇಳಿ. ಸರ್, ಈಗ ಅಭಿವೃದ್ಧಿ ಆಗ್ಲಿ ಅಂತೇಳಿ ಬರೀ ಕಲಮನ್ನ ಜಾರಿಗೆ ತಂದು ಸಂವಿಧಾನವನ್ನ ತಿದ್ದುಪಡಿ ಮಾಡಿದ್ರೆ ಮಾತ್ರ ಅಭಿವೃದ್ಧಿ ಆಗಲ್ಲ. ಈ ಭಾಗಕ್ಕೆ ಏನೆಲ್ಲ ಬೇಕಾಗಿತ್ತು, ಶೈಕ್ಷಣಿಕ ಸಮಸ್ಯೆಗಳ ಬಗೆಹರಿಸಲಿಕ್ಕೆ ಏನ್ ಬೇಕು, ಶಿಕ್ಷಕರು ಬೇಕು, ಶಿಕ್ಷಕರು ಇಲ್ಲ. ಒಳ್ಳೆ ಸುಸಜ್ಜಿತವಾದ ಕಟ್ಟಡಗಳು ಬೇಕು, ಒಳ್ಳೆಯ ವಾತಾವರಣ, ಶಾಲಾ ವಾತಾವರಣ ಬೇಕು, ಅದು ಇಲ್ಲ. ಇವತ್ತು ಆರೋಗ್ಯದ ಸಮಸ್ಯೆಗಳು ತುಂಬಾ ಜಟಿಲವಾದಂತ ಆರೋಗ್ಯದ ಸಮಸ್ಯೆಗಳಿದಾವ. ಇಲ್ಲಿ ಒಳ್ಳೆಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳಾಗಬೇಕಾಗಿತ್ತು, ಅವುಗಳಾಗಿಲ್ಲ. ಇಂಡಸ್ಟ್ರಿಗಳು ಬರಬೇಕಾಗಿತ್ತು, ಇಂಡಸ್ಟ್ರಿಗಳು ಬರಲಿಲ್ಲ. ಆಮೇಲೆ ಏನದ, ಇವತ್ತು ಯೂನಿವರ್ಸಿಟಿಗಳಲ್ಲಿ ಮೌಲ್ಯಾಧಾರಿತ ಶಿಕ್ಷಣ ಸಿಗ್ಬೇಕಾಗಿತ್ತು, ಅದು ಸಿಗ್ತಾ ಇಲ್ಲ. ಯಾಕಂದ್ರೆ ನಾವು ಇಲ್ಲಿ ನೋಡಿದಾಗ ನಮ್ಮ ಭಾಗದಲ್ಲಿ 9 ರಿಂದ 10 ಯೂನಿವರ್ಸಿಟಿಗಳಿದಾವ, ಆದ್ರೆ ಪ್ರೊಫೆಸರ್ಗಳ ಮಾತ್ರ 0. ಇವೆಲ್ಲ ಏನು ಇವತ್ತು ನಮಗೆಲ್ಲ ಏನು ಬೇಕಾಗಿತ್ತು, ಎಲ್ಲ ಮೂಲ ಸೌಲಭ್ಯಗಳು, ಆ ಮೂಲ ಸೌಲಭ್ಯಗಳಿಂದ ಸರ್ಕಾರಗಳು ಮತ್ತು ನಮ್ಮ ಭಾಗದ ಜನಪ್ರತಿನಿಧಿಗಳು ಏನು ಇವತ್ತಲ್ಲಿ ವಿಧಾನಸೌಧದಲ್ಲಿ ಕುತ್ಕೊಂಡು AC ಚೇಂಬರ್ ನಲ್ಲಿ ಕುತ್ಕೊಂಡು ಮಾತಾಡಿ ನಮ್ಮ ಭಾಗಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕಾಗಿತ್ತಲ್ಲ, ಅವರಿಗೆ ಅವ್ರ ಸಂಬಳ ಹೆಚ್ಚು ಮಾಡ್ಕೊಡೋದು, ಅವರ ಭತ್ಯೆಗಳನ್ನ ಹೆಚ್ಚು ಮಾಡ್ಕೊಳ್ಳೋದು, ಅವ್ರು ಮಸಾಜ್ ಮಾಡ್ಕೊಳ್ಳೋದು, ಅವರು ತಮ್ಮ ವೈಯಕ್ತಿಕ ಪ್ರತಿಷ್ಠೆಗೆ ಏನು ಹೋರಾಟಗಳು ಮಾಡ್ತಾ ಇದಾರಲ್ಲ, ಇದನ್ನ ಬಿಟ್ಟು ಹೈದರಾಬಾದ್ ಕರ್ನಾಟಕದ ಜನರ ಸಮಸ್ಯೆಗಳು, ಈ ಭಾಗದ ವಿದ್ಯಾರ್ಥಿಗಳ ಸಮಸ್ಯೆಗಳು, ಈ ಭಾಗದ ಸರ್ಕಾರಿ ನೌಕರರ ಸಮಸ್ಯೆಗಳನ್ನ ಅವರು ಎತ್ತಿ ಅಲ್ಲಿ ಮಾತಾಡಿದ್ರೆ ಮಾತ್ರ ನಮಗೆ ನ್ಯಾಯ ಸಿಗ್ತಿತ್ತು. ಆದ್ರೆ ಇಲ್ಲಿವರೆಗೂ ಕೂಡ ಆ ಗಟ್ಸ್ತನದಿಂದ ಮಾತಾಡುವಂತ ಜನಪ್ರತಿನಿಧಿಗಳೇ ನಾನು ಇಲ್ಲಿವರೆಗೂ ನೋಡಿಲ್ಲ ಸರ್. ಓಕೆ, ವಿಜಯ್ ಸರ್, ಈ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಹೆಚ್ಚಾಗಿ ಒಂದು ಪ್ರಾತಿನಿಧ್ಯ ಸಿಗಬೇಕಾಗಿತ್ತು. ಶಿಕ್ಷಣದಲ್ಲಿ ಸಿಕ್ಕಿದೆ, ಯಾಕಂತ ಹೇಳಿ ಅಲ್ಲಿನ ಭಾಗದ ವಿದ್ಯಾರ್ಥಿಗಳೇನು ಈ ವೈದ್ಯಕೀಯ ಶಿಕ್ಷಣ ಇರ್ಬೋದು ಅಥವಾ ಇಂಜಿನಿಯರಿಂಗ್ ಶಿಕ್ಷಣ ಅಥವಾ ಉನ್ನತ ಶಿಕ್ಷಣದಲ್ಲಿ ಹೆಚ್ಚಿನ ಒಂದು ಸೀಟ್ ಸಿಗ್ತಾ ಇವೆ ಅಂತಿದೆ. ಅದನ್ನು ಹೊರತುಪಡಿಸಿದ್ರೆ ಅಂದ್ರೆ ಎಷ್ಟರ ಮಟ್ಟಿಗೆ ಸಿಗ್ಬೇಕಾಗಿತ್ತು, ಆವರೆಗೆ ಸಿಕ್ಕಿದೆಯಾ? ನಿಮ್ಮ ಅಭಿಪ್ರಾಯ ಏನು ಸರ್? ಆಕ್ಚುಲಿ 118 ಅಮೆಂಡ್ಮೆಂಟ್ 2012 371 ವಿಶೇಷ ಆದ್ಯತೆಯನ್ನು ಕೊಡುವಂತ ಹೈದರಾಬಾದ್ ಕರ್ನಾಟಕಕ್ಕೆ ಮಾಡಿದ್ದು ಸಂವಿಧಾನದಲ್ಲಿ ವಿಶೇಷ ಅಮೆಂಡ್ಮೆಂಟ್ ಆಗಿರೋದು ಇದು. ಆಕ್ಚುಲಿ ಇಲ್ಲಿ ಗ್ರೌಂಡ್ ಲೆವೆಲ್ ಪ್ರಾಬ್ಲಮ್ ಏನಾಗಿದೆ ಅಂತಂದ್ರ, ಎಲ್ಲ ಪ್ರೈವೇಟೈಸೇಷನ್ ಮಾಡ್ಕೊಂಡು, ಅಂದ್ರೆ ಪ್ರೈವೇಟ್ ಹಾಸ್ಪಿಟಲ್ಗಳು, ಪ್ರೈವೇಟ್ ಶಿಕ್ಷಣ ಸಂಸ್ಥೆಗಳು ಅವು ಡೆವಲಪ್ಮೆಂಟ್ ಆಗಿದ್ದಾವ. ಆ ಶಿಕ್ಷಣ ಸಂಸ್ಥೆಯಲ್ಲಿ ಯಾವ್ದಾದ್ರ ಬಡವ ಮಕ್ಕಳು ಓದಬೇಕಾದ್ರೆ 1 ಕೋಟಿ ರೂಪಾಯಿ ಖರ್ಚಿದೆ ಇವತ್ತು ಹುಟ್ಟುವ ಮಕ್ಕಳಿಗೆ, ಅವ್ರ ಎಜುಕೇಶನ್ ಪೂರಾ ಕಂಪ್ಲೀಟ್ ಮಾಡ್ಬೇಕಾದ್ರೆ. ನಮಗ್ ಬೇಕಾಗಿರೋದು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಅದ ಏನೇನ್ ಸಿಸ್ಟಮ್ಗಳು ಅದಾವ, ಅದು ಎಜುಕೇಶನ್ ಇನ್ಸ್ಟಿಟ್ಯೂಟ್ ಆಗ್ಲಿ ಅಥವಾ ಹಾಸ್ಪಿಟಲ್ಗಳಾಗ್ಲಿ ಅಥವಾ ಇವು ಗೌರ್ಮೆಂಟ್ ಜಾಬ್ಗಳು ಏನಂತ ನೋಡ್ರಿ, ಮೀಸಲಾತಿ ಹೈದರಾಬಾದ್ ಕರ್ನಾಟಕ ಮೀಸಲಾತಿ ಕೊಡಬೇಕಾಗಿರೋದು, ಇವೆಲ್ಲ ಸಮಗ್ರವಾಗಿ ಕೊಡಬೇಕು, ಎಲ್ಲಾ ವ್ಯವಸ್ಥೆ ಸರಿಪಡಿಸ್ಬೇಕು.
ಆಲ್ಮೋಸ್ಟ್ ಆಲ್ 42 MLA ಇದ್ದಾವ ಹೈದರಾಬಾದ್ ಕರ್ನಾಟಕಕ್ಕೆ. ಅವ್ರೆಲ್ಲರೂ ಕೂಡಿ ಈ ನಮ್ಮ ವ್ಯವಸ್ಥೆನ ಸರಿಪಡಿಸಬೇಕು. ಆಲ್ರೆಡಿ ಇದೆ, ಸರಿಪಡಿಸೋದು ಏನದ, ಅವ್ರು ಅಮೆಂಡ್ಮೆಂಟ್ ಮಾಡ್ಬೇಕು, ಇಂಪ್ಲಿಮೆಂಟೇಷನ್ ಮಾಡ್ಬೇಕು. ಆಲ್ರೆಡಿ ಸಂವಿಧಾನದಲ್ಲಿ ಬರ್ದಿದ್ದಿದೆ, ಅವ್ರು ಮಾಡ್ತಾ ಇಲ್ಲ. ಇವರು ಈಗ ನಮ್ಮ ಭಾಗದಲ್ಲಿ ಏನ್ ಚುನಾಯಿತ ಪ್ರತಿನಿಧಿ ಅದಾರ, ಅವರು ಯೋಗ್ಯರಲ್ಲ. ಜನಸಾಮಾನ್ಯರ ಕಷ್ಟಗಳನ್ನ ಎತ್ತಿ ಹಿಡಿಯೋಕೆ ಅವರು ಯೋಗ್ಯರಲ್ಲ. ಅವ್ರು ಯಾವತ್ತು ಅವ್ರೊಂಥರ ಬಿಸ್ನೆಸ್ ಟೈಪ್ ಮಾಡ್ಕೊಂಡಿದಾರ. ಅವೆಲ್ಲ ಕಮರ್ಷಿಯಲೈಸ್ ಅಡಾಪ್ಟ್ ಆಗಿಬಿಟ್ಟಿದಾರ. ಆದ ಕಾರಣಕ್ಕಾಗಿ ಇವೆಲ್ಲ ನಮ್ಮ ವ್ಯವಸ್ಥೆಯನ್ನು ಹದಗೆಟ್ಟಿರೋದು. ಯಾಕಂದ್ರೆ ಸಾವಿರಾರು ಕೋಟಿ ರೂಪಾಯಿ ವಿಶೇಷ ಅನುದಾನ ಅಡಿಲಿ ಬರ್ತಾವ. ಒಂದು ಶಿಕ್ಷಣ ಸಂಸ್ಥೆಗಳನ್ನ ಡೆವಲಪ್ಮೆಂಟ್ ಮಾಡಿಲ್ಲ. ಈಗ ಸರ್ಕಾರಿ ಶಾಲೆಗಳಲ್ಲಿ ನೀವು ಮಕ್ಕಳು ಇದು ನೋಡ್ರಿ, ಸ್ಟ್ರೆಂತ್ ನೋಡ್ರಿ, ಬಹಳ ಕಡಿಮೆ ಆಗಿದೆ. ಒಂದು ಸ್ಕೂಲ್ 5, 10, 20 ಇದಾವ. ಅಲ್ಲಿ ಟೀಚರ್ಸ್ಗಳು ಇಲ್ಲ. ಮತ್ತೆ ಅಲ್ಲಿ ಹೆಂಗ ಹುಡುಗರು ಓದ್ಬೇಕು? ಮತ್ತೆ ಇನ್ನೊಂದು IAS IPS ಅಂತ ಒಂದು ಟ್ರೈನಿಂಗ್ ಸೆಂಟರ್ ಅಂತ ತೆಗ್ದಿದೆ. ಇಲ್ಲಿ ಒಂದು 4-5 ವರ್ಷ ಹಿಂದೆ ಇಂಪ್ಲಿಮೆಂಟೇಷನ್ ಆಗಿದೆ. ಬಟ್ ಅದು ಇಲ್ಲಿವರೆಗೆ ತನಕ ಚಾಲು ಆಗಿಲ್ಲ. ಯಾವ ಕಾರಣಕ್ಕೆ ಚಾಲು ಮಾಡಿಲ್ಲ? ಯಾಕೆ ಇವ್ರು ಎಲ್ಲೂ ಧ್ವನಿ ಎತ್ತಾ ಇಲ್ಲ? ಇವರೆಲ್ಲ ಹೇಳ್ಬೇಕಲ್ಲ ನಮ್ಮ ಭಾಗದ ಪ್ರತಿನಿಧಿಗಳು. ಮೌಲ್ಯವಾದಂತ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಸರ್. ಬಟ್ ಅದನ್ನ ಇವರು ಇಂಪ್ಲಿಮೆಂಟೇಷನ್ ಮಾಡಾಕ ಇವ್ರು ಯೋಗ್ಯರಲ್ಲ. ಇವ್ರು ಬೇಕಂದ್ ಮಾಡ್ತಾ ಇಲ್ಲ. ಯಾಕಂದ್ರೆ ಈ ಭಾಗ್ಯಕ್ಕೆ ಅದು ಮಾಡ್ಬಿಟ್ರೆ ನಮ್ಮ ಯುವಕರು, ಬಡವರು ಮಕ್ಕಳು ಎಲ್ಲ ಬಲಿಷ್ಠ ಆಗ್ಬಿಡ್ತಾರ. ನಾಳೆ ಇವರು ಓದು ಬರ್ದಿ ವಿದ್ಯಾವಂತರಾಗಿ ಬಿಸ್ನೆಸ್ ಮಾಡಿ ದುಡ್ಡು ಶ್ರೀಮಂತರಾದ್ರ ಅಂತಂದ್ರ ನಾಳೆ ಇವ್ರು ಕುರ್ಚಿ ಕಸ್ಕೋತಾರ ಅಂತ ಕಾರಣಕ್ಕಾಗಿ ಯಥಾಸ್ಥಿತಿ ಸ್ಥಿತಿ ಕಾಪಾಡ್ಕೊಂಡು ಹೋಗ್ತಾ ಇದಾರೆ ಇವತ್ತ ನಾಳಿನ ರಾಜಕಾರಣಿಗಳು. ಇದು ಅಂತೂ ಸ್ಪಷ್ಟವಾಗಿ ಕಂಡು ಬರುತ್ತೆ ಸರ್. ಅದ ಕಾರಣಕ್ಕಾಗಿ ನಾವು ಬಹಳಷ್ಟು ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ನಾವು ಹೈದರಾಬಾದ್ ಕರ್ನಾಟಕ ಪರವಾಗಿ ನಾವು ಪಾದಯಾತ್ರೆಗಳನ್ನ ಮಾಡಿದೀವಿ, ಇವೆಲ್ಲ ಇಂಪ್ಲಿಮೆಂಟೇಷನ್ ಆಗ್ಬೇಕು. ಬಟ್ ಇಲ್ಲಿಂದ ನಮ್ಮ ರಾಜಕಾರಣಿಗಳು ಕ್ಯಾರ್ ಮಾಡ್ತಾ ಇಲ್ಲ ಯಾರು. ಈಗ ಎಲ್ಲರೂ ಕೂಡಿ ಮಾಡ್ತಕ್ಕಂತ ಕೆಲಸ ಅದ, ವ್ಯವಸ್ಥೆ ಸರಿಪಡಿಸಬೇಕಾದಂತ ಕೆಲಸ ಅದ. ಇವ್ರು ಮಾಡ್ತಾ ಇಲ್ಲ. ನಾವು ಹೇಳೋದೇನು, ನಮ್ಮ ಭಾಗದ ಏನ್ ರಿಪ್ರೆಸೆಂಟೇಟಿವ್ಗಳು ಅದಾವ್ರ ನೋಡ್ರಿ, ಪ್ರಜಾಪ್ರತಿನಿಧಿಗಳು, ಅವ್ರು ಇವೆಲ್ಲಾ ಹೊಣೆಗಾರ ಹೊತ್ತಿ ರಾಜೀನಾಮೆ ಕೊಡ್ಬೇಕು ಅವ್ರು. ಯಾಕಂದ್ರ ಅವ್ರಿಗೆ ಇವು ನಮ್ ಭಾಗಕ್ಕೆ ಅವರು ಲಾಯಕರು ಇಲ್ಲ. ಯಾಕಂದ್ರ ಯಥಾಸ್ಥಿತಿ ಕಾಪಾಡ್ಕೊಂಡು ಹೊಂಟಿದ್ದಾರೆ ಇವರು. ಈ ವ್ಯವಸ್ಥೆ ಬದಲಾಗಬೇಕಂದ್ರೆ 370 ಜೆಯನ್ನು ಸಮಗ್ರವಾಗಿ ಜಾರಿಗೆ ತರಬೇಕು. ಎಲ್ಲರ ಹಕ್ಕನ್ನ ಸರಿಸಮಾನವಾಗಿ ಹೋಗ್ಬೇಕು. ಅದೇ ನಮ್ ಮೇನ್ ಅಜೆಂಡಾ ಇರೋದು. ಈಗ ಈ ಸರ್ಕಾರದವರು ಒಂದು ಸಮಾವೇಶ ಕೂಡ ಮಾಡಿದ್ರು, ಈ ಸಂಭ್ರಮಾಚರಣೆನ. ಇಷ್ಟು ವರ್ಷ ಆಯ್ತು ಹಿಂಗ್ ಮಾಡ್ತಾನೆ ಇರ್ತಾರೆ, ಎಲ್ಲಾನು ಆಗ್ತದೆ, ಎಲ್ಲಾನು ಸರಿಯಾಗಿದೆ, ಅಭಿವೃದ್ಧಿ ಆಗ್ತಾ ಇದೆ. ಅಂದ್ರೆ ಈ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಯಾವ ರೀತಿಯಾದಂತ ಹಿನ್ನಡೆ ಆಗ್ತಾ ಇದೆ? ಹಾಗಾದ್ರೆ ನೀವು ಹೇಳಿದ್ರೆ ಅವರೆಲ್ಲ ಒಂದಿಷ್ಟು 75% ಮೀಸಲಾತಿ ನೀಡಬೇಕು, ಅಲ್ಲಿ ಸ್ಥಳೀಯರನ್ನೇ ತಗೋಬೇಕು, ಗ್ರೂಪ್ A ಮತ್ತು ಗ್ರೂಪ್ B, ಆಮೇಲೆ C ಮತ್ತು Dಗೂ ಸ್ಥಳೀಯರಿಗೆ ಆದ್ಯತೆ ಕೊಡ್ಬೇಕನ್ನಂತ. ಆ ಜಿಲ್ಲೆಯಲ್ಲಿ ಒಂದಿಷ್ಟು ಪರ್ಸೆಂಟೇಜ್, ಬೇರೆ ಜಿಲ್ಲೆಗಳ ಶೇಕಡ ಇಂಟ್ರೆಸ್ಟ್ ಕೊಡ್ಬೇಕಂತ ಇದೆ ಅಂತ ನೋಡಿದಂಗೆ ನೆನಪಿದೆ. ಆ ರೀತಿ ಆಗ್ತಾ ಇಲ್ವಾ? ಉದ್ಯೋಗದಲ್ಲಿ ಏನು ಮೀಸಲಾತಿ ಸಿಕ್ತು, ಆ ಉದ್ಯೋಗದಲ್ಲಿ ಮೀಸಲಾತಿ ನೀಡುವ ಸಂದರ್ಭದಲ್ಲಿ ಏನು 371 ಕಲಂ ಡ್ರಾಫ್ಟಿಂಗ್ ಮಾಡಿದ್ರಲ್ಲ, ಡ್ರಾಫ್ಟಿಂಗ್ ಮಾಡೋ ಸಂದರ್ಭದಲ್ಲಿ ಆ ಡ್ರಾಫ್ಟಿಂಗ್ ಕಮಿಟಿಯ ಚೇರ್ಮನ್ ಅನ್ನಾಗಿ HK ಪಾಟೀಲ್ ರನ್ನ ನೇಮಕ ಮಾಡ್ತಾರೆ. ಮತ್ತು ಅಲ್ಲಿ ಲೋಕನಾಥ್ ಅನ್ನುವಂತ ಒಬ್ಬ ಅಧಿಕಾರಿ ಇರ್ತಾನೆ. ಇವ್ರಿಬ್ರು ಸೇರಿಬಿಟ್ಟು ಇಡೀ ಕಾನೂನನ್ನೇ ತಿರ್ಸಿಬಿಡ್ತಾರೆ ಸರ್. ತಿರ್ಸಿಬಿಟ್ಟು ಇವತ್ತು ಏನು ನಿಮ್ಮ ಗಮನಕ್ಕಿರುವಂತ 97, 98, 99 ಅಲ್ಲಿ ಥ್ರೋ ಎಂಪ್ಲಾಯ್ಮೆಂಟ್ ಅಪಾಯಿಂಟ್ಮೆಂಟ್ ಇದ್ವು, ಹೌದಾ? ಜಿಲ್ಲಾವಾರು ನೇಮಕಾತಿ ಮತ್ತು ಪ್ರಾದೇಶಿಕವಾರು ನೇಮಕಾತಿಗಳಿದ್ವು. ಜಿಲ್ಲೆಯವರು ಜಿಲ್ಲೆಯಲ್ಲಿ ನೇಮಕಾತಿಗಳಾಗ್ತಿದ್ವು. ಪ್ರಾದೇಶಿಕವಾರು ಅಂದಾಗ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲೇ ನೇಮಕಾತಿಗಳನ್ನ ಆಗ್ತಿದ್ರು, ಹೌದಾ? ಆ ಸಂದರ್ಭದಲ್ಲಿ 198% ಜನರು ನಮ್ಮವರೇ ಅಪಾಯಿಂಟ್ಮೆಂಟ್ ಆಗಿದ್ರು. ಇವ್ರು ಏನ್ ಮಾಡಿದ್ರು, 98% ಜನರಿಗೆ 80% ಮೀಸಲಾತಿಯನ್ನ ಕೊಟ್ರು. 2% ಜನ ನಾನ್ ಎಚ್ಕೆದಿಂದ ಬಂದಂತವರಿಗೆ 20% ಮೀಸಲಾತಿಯನ್ನ ಕೊಟ್ರು. ಇವತ್ತು ನೀವು ಇಲ್ಲೇ ಲೆಕ್ಕ ಏನಿದೆ ಅಂದ್ರೆ, ಇವತ್ತು 98 ಜನರಿಗೆ 80% ಮೀಸಲಾತಿ, 2% ಜನರಿಗೆ 20% ಮೀಸಲಾತಿ. ಮೀಸಲಾತಿ ಬಂದಿರೋದು ಯಾರಿಗೆ? 2% ಮೀಸಲಾತಿನ 2% ಅಲ್ಲ, 2% ಜನರಿಗೆ 20% ಮೀಸಲಾತಿ. ಯಾವ್ದ್ರಲ್ಲಿ? ಹೈದರಾಬಾದ್ ಕರ್ನಾಟಕ ಹೊರತುಪಡಿಸಿ 24 ಜಿಲ್ಲೆಯವರು ಏನ್ ನೌಕರರು ಅದಾರ, ಆ ನೌಕರರು ಕೊಟ್ಟರು ನೇಮಕಾತಿಯಲ್ಲಿ ಮತ್ತು ಮುಂಬಡ್ತಿಯಲ್ಲಿ. ಈ ರೀತಿಯಾಗಿ ಅವೈಜ್ಞಾನಿಕವಾದಂತ ನೇಮಕಾತಿ ನಿಯಮಗಳನ್ನ ರಚನೆ ಮಾಡಿದ್ರು. ಪರವಾಗಿಲ್ಲ, ನೇಮಕಾತಿಯಲ್ಲೂ ಕೂಡ ಅನ್ಯಾಯ ಆಗ್ತಾ ಇದೆ. ಕಡೆಗೆ ಏನಿವತ್ತು ಮುಂಬಡ್ತಿ ಕೊಡ್ಬೇಕಾಗಿತ್ತು, ಆ ಮುಂಬಡ್ತಿಯನ್ನ ಬೆಂಗಳೂರಿನ ಸಚಿವಾಲಯದ ನೌಕರರಿಗೆ ಮಾತ್ರ ಸೀಮಿತಗೊಳಿಸಿದ್ರು.
ಯಾಕೆ ಹೈದರಾಬಾದ್ ಕರ್ನಾಟಕ ನೌಕರರು ಬೆಂಗಳೂರು ಬಿಟ್ಟು ಮೈಸೂರು ಬೆಳಗಾವಿ ಬೇರೆ ಬೇರೆ ಜಿಲ್ಲೆಗೆ ಕೆಲಸನೇ ಮಾಡಲ್ವಾ? ಹೌದು. ಅಲ್ಲಿ ಯಾಕೆ 8% ಮೀಸಲಾತಿಯನ್ನ ಲಾಗು ಮಾಡ್ತಾ ಇಲ್ಲ ಇಲ್ಲಿವರೆಗೂ? ಇಲ್ಲಿ ಅಲ್ಲೂ ಕೂಡ 8% ಮೀಸಲಾತಿಯನ್ನ ಲಾಗು ಮಾಡ್ಬೇಕಾಗಿತ್ತು, ಅದು ಕೂಡ ಮಾಡ್ಲಿಕ್ಕೆ ರೆಡಿ ಇಲ್ಲ ಇವರು. ಈಗ 11 ವರ್ಷ ಗತಿಸಿತು. ಇವರು ಒಂದ್ ಕಡೆ ವಿಜೃಂಭಣೆಯಿಂದ ವಿಜಯೋತ್ಸವ ಮಾಡ್ತಾರೆ. ಯಾವ ಪುರುಷಾರ್ಥಕ್ಕಾಗಿ ವಿಜೃಂಭಣೆ ಮಾಡ್ತಾರೆ ಇವರು? ಈಗಲೂ ಕೂಡ 55,000 ಹುದ್ದೆಗಳು ಹೈದರಾಬಾದ್ ಕರ್ನಾಟಕದಲ್ಲಿ ಖಾಲಿ ಇದಾವ. ಶಿಕ್ಷಣ ಇಲಾಖೆಯಲ್ಲಿ ಎಲ್ಲಾ ಇಲಾಖೆಯಲ್ಲಿ ಖಾಲಿ ಇದ್ರು ಕೂಡ ಏನು ಸಮಸ್ಯೆ ಆಗಲ್ಲ. ಆದ್ರೆ ಇವತ್ತು ಶೈಕ್ಷಣಿಕವಾಗಿ ಪ್ರಗತಿ ಆಗ್ಬೇಕಾದ್ರೆ ಶಿಕ್ಷಕರ ನೇಮಕಾತಿ ಅಂತೂ ತುಂಬಾ ಅವಶ್ಯಕತೆ ಇದೆ. ಇವತ್ತು 20ರಿಂದ 25,000 ಹುದ್ದೆಗಳು ಹೈದರಾಬಾದ್ ಕರ್ನಾಟಕ ಒಂದರಲ್ಲೇ ಶಿಕ್ಷಕರ ಸಂಖ್ಯೆ ಕಡಿಮೆ ಇರೋದ್ರಿಂದ ಇವತ್ತು ಉತ್ತಮ ಗುಣಮಟ್ಟದ ಶಿಕ್ಷಣ ಕೊಡ್ಲಿಕ್ಕೆ ಸಾಧ್ಯ ಇದೆನಾ? ಇವತ್ತು ನಾವು ಪ್ರತಿ ವರ್ಷ ನೋಡ್ತೀವಿ SSLC ಎಕ್ಸಾಮ್ ಅಲ್ಲಿ 32, 31, 32 ನಂಬರ್ ಯಾರು ಬರ್ತಾರಂದ್ರೆ ಹೈದರಾಬಾದ್ ಕರ್ನಾಟಕ ಬರ್ತೀವಿ ನಾವು. ಇಲ್ಲಿವರೆಗೂ ಯಾರು ಕೂಡ 1, 2, 3 ಟಾಪ್ 10 ನಲ್ಲಿ ಬಂದಿಲ್ಲ ಇಲ್ಲಿ ತನಕ. ಯಾಕೆ ಬಂದಿಲ್ಲ ಅಂದ್ರೆ ನಮ್ಮ ಭಾಗದ ಜನಪ್ರತಿನಿಧಿಗಳದು ವೈಯಕ್ತಿಕ ಶಿಕ್ಷಣ ಸಂಸ್ಥೆಗಳದಾವ. ಅವರು ಸರ್ಕಾರಿ ಶಾಲೆಗಳನ್ನ ಡೆವಲಪ್ಮೆಂಟ್ ಮಾಡಕ್ಕೆ ಬದಲಲ್ಲ, ಅವರ ವೈಯಕ್ತಿಕ ಶಿಕ್ಷಣ ಸಂಸ್ಥೆಗಳನ್ನ ಡೆವಲಪ್ಮೆಂಟ್ ಮಾಡಬೇಕು. ಮಕ್ಕಳಿಂದ ಮತ್ತು ಪೋಷಕರಿಂದ ಲಕ್ಷ ಗಂಟ್ಲೆ ಫೀಸ್ ಗಳನ್ನ ಡೊನೇಷನ್ ಗಳನ್ನ ವಸೂಲಿ ಮಾಡಿ ಇವತ್ತು ಅವರು ಕೋಟಿ ಗಂಟ್ಲೆ ಇವತ್ತು ದುಡಿತಾ ಇದ್ದಾರೆ MLAಗಳು. ಅವರಿಗೆ ನಾಚಿಕೆ ಆಗ್ಬೇಕು. ಇವತ್ತು ಬಡ ಜನರು, ಬಡ ಮಕ್ಕಳು ಇವತ್ತು ಅವರ ಒಂದು ಉತ್ತಮ ಗುಣಮಟ್ಟದ ಭವಿಷ್ಯಕ್ಕಾಗಿ ಸರ್ಕಾರಿ ಶಾಲೆಗಳನ್ನ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಇವರು ನಾಲಾಯಕರು ಇವತ್ತು ರೆಡಿ ಇಲ್ಲ. ಎಷ್ಟೋ ಈ ಭಾಗದ ಹೋರಾಟಗಾರರು ಸರ್ಕಾರದ ಗಮನಕ್ಕೆ ತಂದ್ರು, ಸಂಬಂಧಪಟ್ಟಂತ MLAಗಳ ಗಮನಕ್ಕೆ ತಂದ್ರು, ಮಿನಿಸ್ಟರ್ಗಳ ಗಮನಕ್ಕೆ ತಂದ್ರು. ಆದ್ರೂ ಕೂಡ ಇವರು ಏನಂದ್ರೆ ಇವತ್ತು ದಪ್ಪ ಚರ್ಮದ ಏನು ಎಮ್ಮೆ ತೊಗಲಿನ ಚರ್ಮದ ಹೊಂದಿರುವಂತ ಈ ಜನಪ್ರತಿನಿಧಿಗಳಿಗೆ ಏನ್ ಮಾಡ್ಬೇಕನ್ನೋದು ಹೈದರಾಬಾದ್ ಕರ್ನಾಟಕದ ಜನರ ಒಂದು ಪ್ರಶ್ನೆ ಆಗಿದೆ ಸರ್. ವಿಜಯ್ ಸರ್, ಈಗ ಅಭಿವೃದ್ಧಿ ಅಂದ ತಕ್ಷಣ ESI ಹಾಸ್ಪಿಟಲ್ ತಂದ್ರು, ಖರ್ಗೆ ಅವರು ತಂದ್ರು. ಅದ್ರ ಜೊತೆಗೆ ಬೇರೆ ಬೇರೆ ಹಾಸ್ಪಿಟಲ್ ಕೂಡ ಬೆಂಗಳೂರಿಂದ ಒಂದೊಂದು ಅಲ್ಲಿ ಮಾಡ್ತಾ ಇದ್ದಾರೆ, ಕಲಬುರಗಿಯಲ್ಲಿ. ಮತ್ತೆ ಅಭಿವೃದ್ಧಿನೇ ಆಗಿಲ್ಲ ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಅಂದ್ರೆ ಸರಿಯಾಗಿ ಅನುಷ್ಠಾನ ಆಗ್ತಿಲ್ವಾ? ಏನಾಗ್ತಾ ಇದೆ ಮತ್ತೆ? ಈಗ ESI ಹಾಸ್ಪಿಟಲ್ ತಂದ್ರು, ಬಿಲ್ಡಿಂಗ್ ಗಳನ್ನ ಮಾಡಿದ್ರು, ಸಾವಿರಾರು ಕೋಟಿ ರೂಪಾಯಿದಲ್ಲಿ ಬಿಲ್ಡಿಂಗ್ ಗಳನ್ನ ಮಾಡಿದ್ರು. ಅಲ್ಲಿ ಮ್ಯಾನ್ ಪವರ್ ಬೇಕಲ್ಲ ಸರ್, ಡಾಕ್ಟರ್ಸ್ ಗಳು ಬೇಕು, ಇಕ್ವಿಪ್ಮೆಂಟ್ ಗಳು ಬೇಕು, ಇವತ್ತು ಟೆಕ್ನಿಷಿಯನ್ ಗಳು ಬೇಕು. ಯಾರಿದಾರಲ್ಲಿ? ಟೆಕ್ನಿಷಿಯನ್ ಗಳಿಲ್ಲ, ಇಕ್ವಿಪ್ಮೆಂಟ್ ಇಲ್ಲ, ಡಾಕ್ಟರ್ಸ್ ಗಳಿಲ್ಲ. ಅಂದ್ರೆ ಅಭಿವೃದ್ಧಿ ಹೆಂಗಾಗತ್ತೆ? ಬರೀ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಡೆವಲಪ್ಮೆಂಟ್ ಮಾಡೋದ್ರಿಂದ, ಬಿಲ್ಡಿಂಗ್ ಗಳನ್ನ ಕಟ್ಟಿದ್ರಿಂದ, ಸಾವಿರಾರು ಕೋಟಿ ರೂಪಾಯಿ ಅನುದಾನ ತರೋದ್ರಿಂದ ಪ್ರಗತಿ ಆಗತ್ತಾ? ಅಸಾಧ್ಯವಾದ ಮಾತಿದು. ಇವರಿಗೆ ರಾಜಕೀಯ ಇಚ್ಛಾಶಕ್ತಿನೇ ಇಲ್ಲ. ಇವತ್ತು ನೀವು ನೋಡಬಹುದು, ಯಾವಾಗ ಕಳೆದ ಬಿಜೆಪಿ ಸರ್ಕಾರ 2023-24ನೇ ಸಾಲಿನಲ್ಲಿ 3,000 ಕೋಟಿ ರೂಪಾಯಿಯನ್ನ KKRDBಗೆ ಅನುದಾನ ನೀಡಿತ್ತು. ಆ ಅನುದಾನನೇ ಇಲ್ಲಿ ತನಕ ಬರ್ತಾ ಇದೆ. ಸಿದ್ದರಾಮಯ್ಯ ಅವರು ಬಂದು ದೊಡ್ಡ ಭಾಷಣದಾಗ ಹೇಳಿದ್ರು, ನಾವು 5,000 ಕೋಟಿ ರೂಪಾಯಿ ಕೊಡ್ತಾ ಇದೀವಿ 2024-25ನೇ ಸಾಲಿನಲ್ಲಿ ಅಂತೇಳಿ. 2024-25ನೇ ಸಾಲಿನ ನಯಾ ಪೈಸಾ ಕೂಡ ಸರ್ಕಾರದಿಂದ ಬಿಡುಗಡೆ ಆಗಿಲ್ಲ. ಈ ವರ್ಷ 25-26ನೇ ಸಾಲಿನ ಚಾಲು ಆಯ್ತು, ಈಗ ಪ್ರಾರಂಭ ಆಯ್ತು. ಈಗ ಇವ್ರು ಯಾವಾಗ ಕೊಡ್ತಾರೆ? ಮಾರ್ಚ್ ಎಂಡಲ್ಲಿ ಕೊಡ್ತಾರ? 29ನೇ ತಾರೀಕಿಗೆ 5,000 ಕೋಟಿ ಕೊಡ್ತಾರೆ, 30 ತಾರೀಕಿಗೆ ಎಂಡ್ ಮಾಡ್ಬಿಡ್ತಾರ? ಅಭಿವೃದ್ಧಿ ಆಗ್ಬಿಡುತ್ತಾ? ಇವರಿಗೆ ನಮ್ಮ ಹಕ್ಕನ್ನ ಕೇಳುವಂತ ರೈಟ್ಸೇ ಇಲ್ಲ ಇವರಿಗೆ. ಆ ದಮ್ ಇಲ್ಲ ನಮ್ಮ MLAಗಳ ಹತ್ರ. ನಮಗೆ ಏನ್ ಸಿಗ್ಬೇಕಾಗಿದಂತ ಮೂಲಭೂತ ಸೌಲಭ್ಯಗಳು ನಮ್ಮ ಪಾಲಿನ ಕರ್ನಾಟಕದ 20% ಜನರು ನಾವಿದ್ದೀವಿ. ಇಡೀ ರಾಜ್ಯದ 20% ಜನರು ನಾವಿದ್ದೀವಿ. ನಮ್ಗೆ 20% ಮೀಸಲಾತಿಯನ್ನ ಹೈದರಾಬಾದ್ ಕರ್ನಾಟಕ ಹೊರತುಪಡಿಸಿ 24 ಜಿಲ್ಲೆಗಳಲ್ಲಿ ಕೊಡ್ಬೇಕು. ನೇಮಕಾತಿ ಆಗಿರ್ಬೋದು, ಮುಂಬಡ್ತಿ ಆಗಿರ್ಬೋದು, ಆಮೇಲೆ ಮೆಡಿಕಲ್, ಇಂಜಿನಿಯರಿಂಗ್, ಪ್ರತಿಯೊಂದು ಕೂಡ ಇವತ್ತು ಎಲ್ಲಾ ಕೋರ್ಸಸ್ ಗಳಲ್ಲೂ ಕೂಡ ನಮಗೆ 20% ಎಲ್ಲಾ ಯೂನಿವರ್ಸಿಟಿಗಳಲ್ಲೂ ಕೊಡಬೇಕು. ಅದು ಕೇಳಕ್ಕೆ ಇವ್ರು ತಯಾರಿಲ್ಲ. ಯಾಕಂದ್ರೆ ಇವರು ಬೆಂಗಳೂರಿನ MLAಗಳು, ಬೆಂಗಳೂರಿನ ರಾಜಕಾರಣಿಗಳ ಗುಲಾಮರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ಈ ಮೂಲಕ ಕೇಳಕ್ ನಾನು ಇಷ್ಟಪಡ್ತಾ ಇದ್ದೀನಿ ಸರ್. ವಿಜಯ್ ಸರ್, ಈ ಒಂದು ಹೋರಾಟ ಮಾಡಿದ ನಂತರ ಏನ್ ಕಾನೂನು ಅಂತಂತೂ ಸಂವಿಧಾನಕ್ಕೆ ತಿದ್ದುಪಡಿ ತಂದು ತಂದಿರುವಂತದ್ದು, ಸಂವಿಧಾನಕ್ಕೆ ತಿದ್ದುಪಡಿ ತಂದು ತಂದಿರುವಂತದ್ದು. ಇದನ್ನ ಅಭಿವೃದ್ಧಿನೇ ಆಗ್ಲಿಲ್ಲ ಅಂದ್ರೆ ಜನರು ಏನ್ ಕೇಳ್ತಾ ಇದ್ದಾರೆ? ಜನರು ಏನ್ ಕೇಳ್ತಾ ಇದ್ದಾರೆ? ಯಾಕಂತ ಹೇಳಿದ್ರೆ ಸರ್ಕಾರ ಕೊಡುವಂತ ಅಂಕಿಅಂಶಗಳ ಪ್ರಕಾರ ಅಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ಅಂತಿದೆ. ಅಭಿವೃದ್ಧಿ ಆಗ್ತಿಲ್ವಾ ಅಲ್ಲಿ? ಸರ್, ಖಾಲಿ ಡಿಜಿಟಲಿ ಆಗ್ತಾ ಇದೆ. ಡಿಜಿಟಲಿ
ಮಾಧ್ಯಮದಲ್ಲಿ ಪತ್ರಿಕೆಯಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇದೆ ಸರ್. ಬಟ್ ಪ್ರಾಕ್ಟಿಕಲ್ ವಾಗಿ ಯಾವುದೇ ರೀತಿ ಡೆವಲಪ್ಮೆಂಟ್ ಇಲ್ಲ. ಒಂದು ಎಕ್ಸಾಂಪಲ್ ಹೇಳಕ್ ಇಷ್ಟಪಡ್ತೀನಿ ಸರ್ ನಿಮಗೆ. ಕೋವಿಡ್ ಗಿಂತ ಬಿಫೋರ್ ಆಗಿ ಕಲಬುರಗಿ ಜಿಲ್ಲಾ ಆಸ್ಪತ್ರೆ ಇದೆ ನೋಡಿ ಸರ್, ಅಲ್ಲಿ ಒಂದು 2 ಕೂಡ ವೆಂಟಿಲೇಟರ್ ಇರ್ಲಿಲ್ಲ. 2 ವೆಂಟಿಲೇಟರ್. ಆ ವೆಂಟಿಲೇಟರ್ಗೋಸ್ಕರ ಎಷ್ಟೋ ಹುಟ್ಟಿರ್ತಾರೆ ನೋಡಿ ಸಣ್ಣ ಮಕ್ಕಳು, ಆ ವೆಂಟಿಲೇಟರ್ ಇರ್ಲಾರ ಬಟ್ಟಿ ಎಷ್ಟೋ ಮಂದಿ ಹುಡುಗರು ಸತ್ತವ್ರಿ. ಇವ್ರೇನ್ 10 ನಿಮಿಷ 5 ನಿಮಿಷ ಒಬ್ಬೊಬ್ಬರಿಗೆ ವೆಂಟಿಲೇಟರ್ ಮ್ಯಾಗ ಇಡ್ತಿದ್ರು. ನಾನೇ ಬಹಳ ಸರ್ತಿ ಹೋಗಿ ಅಲ್ಲಿ ಗಮನಕ್ಕೆ ತಂದಿದ್ದೆ, DH ಅವ್ರಿಗೆ ಹೇಳಿದೆ. ರೀಸೆಂಟ್ಲಿ ಸರ್ ಇದು ಜಾರಿ ಆಗಿದ್ದು 2012ರಲ್ಲಿ. ಅವ್ರು ಅಲ್ಲಿ ತನ ಇಂಪ್ಲಿಮೆಂಟೇಷನ್ ಮಾಡ್ಲಿಲ್ಲ ಅಂತಂದ್ರೆ ಹೆಂಗ? ಮೊನ್ನೆ ಕೋವಿಡ್ ಅಲ್ಲಿ ಎಸೆನ್ಸಿಯಲ್ ಇತ್ತು ಅಂತ ತಂದಿಟ್ಟಿದ್ರು, ಈಗ ಅದಾವ. ಅದ್ರಲ್ಲಿ ಡಾಕ್ಟರ್ಸ್ಗಳು ಇಲ್ಲ, ಸ್ಟಾಫ್ ಇಲ್ಲ. ಒಬ್ಬ ಡಾಕ್ಟರ್ ಡೆಪ್ಯುಟೇಷನ್ ಮ್ಯಾಗ ಇಟ್ಟಿದಾರ ಅಲ್ಲಿ. ಡಾಕ್ಟರ್ಗಳಿಗೆ ಡೆಪ್ಯುಟೇಷನ್ ಆಗಿ ಇಟ್ಟಾರ, ಪರ್ಮನೆಂಟ್ ಕೊಡ್ತಾ ಇಲ್ಲ. ಯಾಕೆ ಕೊಡ್ತಾ ಇಲ್ಲ? ಯಾಕೆ ನಿಮ್ಮಲ್ಲಿ ದುಡ್ಡು ಇಲ್ಲವ ಸ್ಯಾಲ್ರಿ ಕೊಡಾಕ? ಅವ್ರಿಗೆ ಕೊಡ್ಬೇಕಲ್ಲ. ಈಗ 100% ಪೋಸ್ಟಿಂಗ್ ಅಲ್ಲಿ 25% ಇವರು ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದಾರ. ಅದರಲ್ಲಿ 75% ಔಟ್ಸೋರ್ಸಸ್ ಮುಖಾಂತರ ತೊಗೊಂಡ್ರ. 50% ಹುದ್ದೆಗಳು ಖಾಲಿ ಅದಾವ, ಯಾರನ್ನೂ ಭರ್ತಿ ಮಾಡ್ತಾ ಇಲ್ಲ. ಮತ್ತ ಕಲಬುರಗಿ ಜಿಲ್ಲೆಯಲ್ಲಿ ಕ್ರೈಮ್ ರೇಷೋ ನೀವು ನೋಡ್ಬೋದು, ಬಹಳಷ್ಟಿದೆ. ಒಂದ್ ತಿಂಗಳಲ್ಲಿ 10-15 ಮರ್ಡರ್ ಆಗ್ತಾ ಇರೋದು. ಇದಕ್ಕೆಲ್ಲ ಕಾರಣ ನಿರುದ್ಯೋಗತನ. ಈಗ ಆ ನಿರುದ್ಯೋಗ ನಾವು ಹೇಳಿದೇವ್ ಅಂತಂದ್ರ, ಸೇಡಂ ತಾಲೂಕ ಇದೆಯಲ್ಲ ನಮ್ ಕಲಬುರಗಿ ಜಿಲ್ಲೆಯಲ್ಲಿ, ಅಲ್ಲಿ ಒಂದು 8 ಫ್ಯಾಕ್ಟ್ರಿಗಳು ಇದಾವ ಸರ್. ಅಲ್ಲಿ ಸುಮಾರು ಒಂದೊಂದು ಫ್ಯಾಕ್ಟ್ರಿಗಳಿಗೆ 2,000 3,000 ಲೇಬರ್ಸ್ ಅದಾರ. ಬಟ್ ಅವ್ರು ಇಲ್ಲಿದವ್ರಲ್ಲ, UP ಬಿಹಾರದವ್ರ ಅದಾರ. ಇಲ್ಲಿ ನಮ್ಮವ್ರಿಗೆ ಯಾಕೆ ತಗೊಳ್ತಾ ಇಲ್ಲ ಅವರು? ನಮ್ಮವ್ರಿಗೆ ಕೊಡ್ಬೇಕಲ್ಲ, ನಮ್ಮವ್ರಿಗೆ ಉದ್ಯೋಗ ಕೊಡ್ಬೇಕಲ್ಲ, ನೌಕರಿ ಕೊಡ್ಬೇಕಲ್ಲ. ಈಗ ನೌಕರಿ ಇರ್ಲಾರ ಬಟ್ ಈಗ ಉದ್ಯೋಗ ಇರ್ಲಾರ ಬಟ್ ಈಗ ಲಾಂಗು ಮಚ್ಚಿ ಹಿಡ್ಕೊಂಡು ರಾಜಾರೋಷ ಹುಡುಗರು ತಿರ್ಗಾಡಕತ್ತಾರ ರೋಡ್ ಮ್ಯಾಗ. BA ಡಿಗ್ರಿ ಓದಿ ಕತ್ತನ್ ಮಾಡಾಕತ್ತಾರ, ಚೈನ್ ಸ್ನ್ಯಾಚಿಂಗ್ ಮಾಡಾಕತ್ತಾರ. ಇವೆಲ್ಲ ವ್ಯವಸ್ಥೆ ಹದಗೆಟ್ಟಿದು ಈಗ ಪ್ರೆಸೆಂಟ್ ಇರ್ತಕ್ಕಂಥ ರಾಜಕಾರಣಿಗಳಿಂದ. 371 ಜೈಲಿಂದ ಅಲ್ಲ, 371 ಜೆ ಕರೆಕ್ಟ್ ಇದೆ, ಒಳ್ಳೇದಿದೆ. ಬಟ್ ಇವರು ಕರೆಕ್ಟ್ ಆಗಿ ಮುಟ್ಟಿಸ್ತಾ ಇಲ್ಲಲ್ಲ ಜನರಿಗೆ. ಇದು ಹೆಂಗ್ ಆಗ್ಬಿಟ್ಟಿದೆ ಪುನಃ ಮೊಣಕೈಗೆ ತುಪ್ಪ ಹಚ್ಚಿ ಬಿಟ್ಟಿದಂಗ, ಅದು ತಿನ್ನಕ್ನು ಆಗಂಗಿಲ್ಲ, ನೆಕ್ಕಕ್ನು ಆಗಂಗಿಲ್ಲ ಅಂತ ಆ ರೀತಿ ಆಗ್ಬಿಟ್ಟಿದೆ ಸರ್ 371 ಜೆ. ಸೊ ಇದನ್ನ ಡೆವಲಪ್ಮೆಂಟ್ ಮಾಡ್ಬೇಕಂದ್ರೆ ಇಚ್ಛೆಯಿಂದ ರಾಜಕಾರಣಿಗಳು, MLAಗಳು ಅವ್ರು ಮೀಟಿಂಗ್ ಮಾಡಿ ಗ್ರೌಂಡ್ ಲೆವೆಲ್ ಅಲ್ಲಿ ಇಳಿದು ಎಲ್ಲಿ ಕುಂಟು ಕೊರತೆಗಳನ್ನ ನಾವು ಸರಿಪಡಿಸಿದರೆ ಆಗ್ಬೋದು ಸರ್. ಇಲ್ಲ ಅಂದ್ರೆ ಇನ್ನೂ 100 ವರ್ಷ ಹೋದ್ರೆ ನಮ್ ಹೈದರಾಬಾದ್ ಕರ್ನಾಟಕ ಡೆವಲಪ್ಮೆಂಟ್ ಆಗಕ್ಕೆ ಸಾಧ್ಯದ ಮತ್ ಸರ್. ಇಷ್ಟಂತ ನಾವು ಹೇಳಕ್ ಇಷ್ಟಪಡ್ತೀವಿ. ಅದೇ ಸಾಹೇಬಣ್ಣವ್ರೆ, ಈ ಒಂದು ಏನು ಈಗ 371 ಜೆ ತಂತು, ಅದಕ್ಕೆ ಸಂಪುಟ ಉಪ ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಈ ಒಂದು 371 ಜೆ ಒಂತರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರದ್ದು ಮಹತ್ವದ ಪಾತ್ರ ಇದೆ. ಅದ ಸಂಪುಟ ಉಪ ಸಮಿತಿ ಯಾರಾಗಿದ್ದಾರೆ ಅಧ್ಯಕ್ಷರು ಅಂತ ಹೇಳಿದ್ರೆ ಪ್ರಿಯಾಂಕಾ ಖರ್ಗೆ ಆಗಿದ್ದಾರೆ. ಪ್ರತಿ 15 ದಿನಗಳಿಗೊಮ್ಮೆ ಅಲ್ಲಿ ಪರಾಮರ್ಶೆ ಮಾಡಬೇಕು, ಏನ್ ಅಭಿವೃದ್ಧಿ ಆಗ್ತಾ ಇದೆ ಅಲ್ಲಿ ನೋಡ್ಕೊಳ್ಬೇಕು, ಮತ್ತು ಸಲಹೆ ಸೂಚನೆಗಳನ್ನು ಕೊಡಬೇಕು, ಆ ಇಲಾಖೆಗಳನ್ನು ಕರೆಸಬೇಕು ಅಂತ ಹೇಳ್ತಾ ಇದ್ದಾರೆ ಅವರು. ಅದಾಗ್ತಾ ಇದೆಯಾ ಸರ್? ಈಗ ಪ್ರಿಯಾಂಕಾ ಖರ್ಗೆ ಅವರು, ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಬಂದ ಕೂಡ್ಲೇನೆ ಇದುವರೆಗೂ 4 ಪ್ರೊಸೀಡಿಂಗ್ ಗಳನ್ನ ಮಾಡಿದ್ರು. ಬಂದ ಮೇಲೆನೆ 2023ರಿಂದ ಇಲ್ಲಿವರೆಗೂ 4 ಪ್ರೊಸೀಡಿಂಗ್ ಗಳು, ಸಭೆಗಳನ್ನ ಕರೆದು ಪ್ರೊಸೀಡಿಂಗ್ ಗಳು ಕೂಡ ಮಾಡಿದ್ರು, ತೀರ್ಮಾನಗಳು ಆದ್ವು. ಆದ್ರೆ ಇಲ್ಲಿವರೆಗೂ ಒಂದೇ ಒಂದು ಜೀವ ಆಗಿಲ್ಲ. ಇದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಏನಂದ್ರೆ ಮಾನ್ಯ ಸಚಿವರು ಪ್ರಿಯಾಂಕಾ ಖರ್ಗೆ ಅವರಾಗ್ಲಿ ಅಥವಾ ನಮ್ಮ ಭಾಗದ ಸಚಿವರು ಯಾರೇ ಆಗ್ಲಿ, ಶರಣಪ್ರಕಾಶ್ ಪಾಟೀಲ್ ಅವರು ಆಗಿರ್ಬೋದು, ಶರಣಪ್ರಕಾಶ್ ಪಾಟೀಲ್ ಅವರು ಸದಸ್ಯರಾಗಿದ್ದಾರೆ. ಇವ್ರು ಯಾರಲ್ಲಿಂದಲೂ ಕೂಡ ಒಂದೇ ಒಂದು ಜಿಯೋ ಮಾಡಿಸ್ಲಿಕ್ಕೆ ಇವರು ಅರ್ಹರಿಲ್ಲ, ಇವ್ರ ಕೈಲಿಂದ ಆಗ್ತಾ ಇಲ್ಲ, ಇವರು ಅಶಕ್ತರಾಗಿದ್ದಾರೆ. ಇವರು ಅಲ್ಲಿ ಅಧಿಕಾರಿಗಳು, ಬೆಂಗಳೂರಿನಲ್ಲಿ ಕುಂತಂತ ಅಧಿಕಾರಿಗಳು ಬೆಂಗಳೂರಿನ ಲೀಡರ್ಗಳ ಮಾತ್ರ ಕೇಳ್ತಾರೆ. ಅವರು ಈ ಭಾಗದ ಯಾವುದೇ ಸಚಿವರ ಮಾತಿಗೂ ಕೂಡ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ಇದು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಈಗ ಮೊನ್ನೆ ತಾನೇ ಮತ್ತೊಂದು ಸಭೆ ಕರೆದು ಸ್ಟ್ರಿಕ್ಟ್ಲಿ ವಾರ್ನಿಂಗ್ ಮಾಡಿದ್ರು, ಇದು ಜೀವ ಆಗ್ಬೇಕು, ಹೈದರಾಬಾದ್ ಕರ್ನಾಟಕದ ಎಲ್ಲಾ ನೇರ ನೇಮಕಾತಿಗಳನ್ನ, ಹುದ್ದೆಗಳನ್ನ ಭರ್ತಿ ಮಾಡ್ಕೋಬೇಕು, ಮುಂಬಡ್ತಿಗಳನ್ನ ಕೊಡಬೇಕು. ಇದು ಇನ್ನ 2 ವರ್ಷ ಆದ್ರೂ ಕೂಡ ಇದೇ ಹೇಳ್ತಾರೆ. ಇವ್ರ ಹತ್ರ ಆ ಗಡ್ಸೆ ಇಲ್ಲ. ನಾನು ಓಪನ್ ಚಾಲೆಂಜ್ ಮಾಡ್ತೀನಿ, ಇವರು ಈ ತಿಂಗಳ ಕೊನೆಯಲ್ಲಿ ನೇರ ನೇಮಕಾತಿಗಳು ಮಾಡ್ಕೋತೀವಿ, ಮುಂಬಡ್ತಿ ಕೊಡ್ತೀವಿ ಅಂತ ಆ ಸಭೆಯಲ್ಲಿ ರಾಜಾರೋಷವಾಗಿ ಮಾತಾಡಿದ್ದಾರೆ. ಆದ್ರೆ ಇವ್ರ ಕೈಯಿಂದ ಇವರ ಮಾತಿಗೆ ವ್ಯಾಲ್ಯೂನೇ ಕೊಡಲ್ಲ ಅಲ್ಲಿ ಅಧಿಕಾರಿಗಳು, ಆ ಸಿಬ್ಬಂದಿಗಳು ಇವರಿಗೆ ಅಪೋಸ್ ಮಾಡ್ತಾರೆ. ಇವ್ರ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತು ಕೂಡ ಕೊಡಲ್ಲ ಅಂತೇಳಿ ನಾನು ಈ ಮೂಲಕ ಓಪನ್ ಚಾಲೆಂಜ್ ಮಾಡಕ್ ರೆಡಿ ಇದ್ದೀನಿ ಸರ್. ಅಲ್ಲ, ಅದು
ಇಲಾಖೆ ಅಧಿಕಾರಿಗಳೇ ಬರೋಲ್ಲ ಅವರ ಕೆಳ ಹಂತದ ಸಿಬ್ಬಂದಿಯನ್ನ ಕಳಿಸ್ತಾರೆ ಸಂಪುಟ ಉಪಸಮಿತಿ ಸಭೆ ಇದ್ದಾಗ ಅಂತ ಹೇಳಿ. ಅದನ್ನ ನೀವು ಪ್ರಶ್ನೆ ಮಾಡಲ್ವಾ ಇವ್ರು? ಅದನ್ನ ನೀವು ಅವ್ರಿಗೆ ಹೇಳಲ್ವಾ? ಅಂದ್ರೆ ಆ ಭಾಗದ ಜನರು ಅವ್ರನ್ನ ಭೇಟಿಯಾದಾಗ ಅಥವಾ ಒಂದು ಮನವಿ ಕೊಡುವಂತದ್ದು ಅಂತದ್ದು ಏನ್ ನಡೆದಿಲ್ವಾ ಪ್ರಯತ್ನ? ಸರ್ ಅವರ ವಿರುದ್ಧ ಅಂದ್ರೆ 371 ಇಂಪ್ಲಿಮೆಂಟೇಶನ್ ಮಾಡಬೇಕು, ನೇಮಕಾತಿಗಳ ಮಾಡಕ್ ಹೋಗ್ಬೇಕು, ಮುಂಬಡ್ತಿ ಕೊಡ್ಬೇಕಂತ ಹೇಳಿ ಸತತವಾಗಿ 5 ವರ್ಷದಿಂದ ಈ ಭಾಗದ ಎಲ್ಲಾ ಶಾಸಕರುಗಳ ಶವಯಾತ್ರೆ ಮಾಡಿದೀವಿ, ಅವರ ತಿಥಿ ಊಟ ಮಾಡ್ತಿದೀವಿ, ನಾವು ಸರ್ಕಾರದ ವಿರುದ್ಧ ಕೇಶ ಮುಂಡನೆಯನ್ನ ಮಾಡಿ ಸರ್ಕಾರದ ಗಮನ ಸೆಳೆದಿದ್ದೀವಿ. ಪ್ರತಿ ಸರ್ತಿ ಸೆಷನ್ ನಡೆದಾಗ ಅವ್ರ ಹತ್ರ ಹೋಗಿ ಎಲ್ಲಾ MLA-ಗಳಿಗೆ ನಾವು ಮನವಿ ಪತ್ರವನ್ನ ಕೊಡ್ತಾ ಇದೀವಿ. ಆದ್ರೂ ಕೂಡ ಲಜ್ಜೆಗಟ್ಟಂತ MLA-ಗಳು, ಈ ಭಾಗದ ಲಜ್ಜೆಗಟ್ಟಂತ ಸಚಿವರುಗಳು ನೋಡ್ದಂಗೆ ಇವತ್ತೇನದ ಯಾವುದೇ ಈ ಭಾಗದ ಸಮಸ್ಯೆ ಬಗ್ಗೆ ಮಾತಾಡ್ಲಿಕ್ಕೆ ರೆಡಿ ಇಲ್ದೇನೆ, ಈ ಭಾಗದ ನೌಕರಿಗಳ ಬಗ್ಗೆ ಮಾತಾಡ್ಲಿಕ್ಕೆ ರೆಡಿ ಇಲ್ದೇನೆ, ಈ ಭಾಗದ ಸರ್ಕಾರಿ ನೌಕರರ ಮುಂಬಡ್ತಿ ಬಗ್ಗೆ ಮಾತಾಡ್ಲಿಕ್ಕೆ ರೆಡಿ ಇಲ್ದೇನೆ ಇವತ್ತು ತಮ್ಮ ಸಂಬಳವನ್ನ ಹೆಚ್ಚಿಗೆ ಮಾಡ್ಕೊತಾರೆ, ತಮ್ಮ ಪೆನ್ಷನ್ ಅನ್ನ ಹೆಚ್ಚಿಗೆ ಮಾಡ್ಕೊತಾರೆ, ಇವತ್ತು ಮಸಾಜ್ ಮಾಡ್ಕೊಳ್ಳೋ ಸಲುವಾಗಿ ಐಷಾರಾಮಿ ಮಷಿನರಿಗಳನ್ನ ತರ್ತಾರೆ. ಲಜ್ಜೆಗಟ್ಟಂತ ಜನಪ್ರತಿನಿಧಿಗಳನ್ನ ಇಟ್ಕೊಂಡು ಇವತ್ತು ನಾವು ಸರ್ಕಾರದಲ್ಲಿ ಇವತ್ತು ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ಎಕಡ ತಗೊಂಡು ನಾವೇ ಹೊಡ್ಕೊಳ್ಳುವಂತ ಪರಿಸ್ಥಿತಿಯಲ್ಲಿ ಇವತ್ತು ಹೈದರಾಬಾದ್ ಕರ್ನಾಟಕ ಜನರಿದ್ದೀವಿ. ಜಾಧವ್ ಸರ್ ಏನೋ ಹೇಳ್ತಾ ಇದ್ರಿ ನೀವು, ಈ ಮನವಿ ಕೊಟ್ಟಿಲ್ವಾ, ಅವ್ರು ಗಮನ ತಂದಿಲ್ವಾ ಅಂತ ಹೇಳಿದಾಗ ನೀವೇನೋ ಹೇಳ್ತಾ ಇದ್ರಿ. ಇಲ್ಲ, ಈ ಲಾಸ್ಟ್ ಟೈಮ್ ಈಗ ಸದನ್ ಕಂಟಿನ್ಯೂ ಇದ್ದಾಗ ನಮ್ಮ ಸಾಹೇಬಣ್ಣ ಜಮಾದಾರ್ ಅವರು ಎಲ್ಲ ನಮ್ಮ ಭಾಗದ MLA-ಗಳಿಗೆ ಮನವಿ ಕೊಟ್ಟಿದಾರ, ಈ ಭಾಗಕ್ಕೆ ಡೆವಲಪ್ಮೆಂಟ್ ಮಾಡ್ರಪ್ಪ, ಇವೆಲ್ಲ ಕುಂಟು ಕೊಟ್ಟಿದೆ ಸರಿಪಡಿಸಿದೆ ಅಂತ ಮಾಡಿದಾರ ಅವ್ರು. ಸರ್ ಆಕ್ಚುಲಿ ಹೇಳ್ಬೇಕಾರ ಹೆಂಗಿದ್ರಿ, ಹೈದರಾಬಾದ್ ಕರ್ನಾಟಕದ ಏನು ವಿಶೇಷ ದುಡ್ಡು ಬರ್ತಾವ ನೋಡ್ರಿ, ಆ ದುಡ್ಡಿನೊಳಗೆ 75% ಇವರು CC ರೋಡ್ ಮಾಡಕ್ಕೆ ಹಾಕ್ಬಿಡ್ತಾರೆ ಸರ್, ಕೊಳ್ಳೆ ಹೊಡ್ಯಾಕೆ. ಈಗ ನಾನು ಬಹಳಷ್ಟು ಸರ್ಕಾರಿ ಶಾಲೆಗಳಿಗೆ ವಿಸಿಟ್ ಮಾಡಿದ್ದೀನಿ ಸರ್. ಅಲ್ಲಿ ಮೊಳಕಾಲಿತನ ಹುಲ್ಲುಗಳು ಬೆಳೆದಾವ, ಅಲ್ಲಿ ಅದಕ್ಕೆ ಪೆಂಟ್ಗಳು ಹುಡುದಿಲ್ಲ, ಪ್ಲಾಸ್ಟರ್ ಬೀಳ್ತಾ ಇದೆ, ಸ್ಕೂಲ್ ಬೀಳಾಕ್ ಬಂದಿದ್ದಾವ, ಅಲ್ಲಿ ಆಟ ಸಾಮಾನುಗಳು ಇಲ್ಲ ಹುಡುಗರಿಗೆ ಆಡಾಕೆ. ಅವ್ರ ಒಂದು ಆಕ್ಟಿವಿಟೀಸ್, ದೈಹಿಕ ಫಿಸಿಕಲ್ ಆಕ್ಟಿವಿಟೀಸ್ ಸಲಾಗಿ, ಸ್ಪೋರ್ಟ್ಸ್ ಸಲಾಗಿ ಅವರಿಗೆಲ್ಲ ಹೆಲ್ಪ್ ಮಾಡ್ಬೇಕಲ್ಲ, ಎಕ್ವಿಪ್ಮೆಂಟ್ಸ್ ತರಬೇಕಲ್ಲ, ಅವು ಏನೂ ಇಲ್ಲ ಸರ್. ಸರ್ಕಾರಿ ಆಸ್ಪತ್ರೆಗಳ ತಾಲೂಕಾ ಲೆವೆಲ್ ಅಲ್ಲಿ ಯಾರು ಡಾಕ್ಟರ್ ಹೋಗ್ತಾ ಇಲ್ಲ ಸರ್. ಖಾಲಿ ಒಂದು ಅಟೆಂಡೆನ್ಸ್, ಅವ್ರನ್ನು ಫೀ ಹಾಕ್ಬಿಡ್ತಾರ, ಅಟೆಂಡೆನ್ಸ್ ಅವ್ರು ಬಂದ್ ಮನೆಯಲ್ಲಿ ಕೂತಿರ್ತಾರಲ್ಲ, ಅವ್ರು ಪ್ರೈವೇಟ್ ಕ್ಲಿನಿಕ್ ನಡೆಸ್ತಿರ್ತಾರ. ಒಂದ್ ಆಫೀಸರ್ನು ಇರಂಗಿಲ್ಲ ಸರ್, ಒಂದು ಹಾಸ್ಪಿಟಲ್ ಡಾಕ್ಟರ್ಸ್ ಇರಂಗಿಲ್ಲ. ನಂಗೆ ಬಹಳಷ್ಟು ಜನರು ಫೋನ್ ಮಾಡ್ತಿರ್ತಾರ, ಇಲ್ಲಿ ಡಾಕ್ಟರ್ಸ್ ಬಂದಿಲ್ಲ, ಇಲ್ಲಿ ನರ್ಸ್ ಇಲ್ಲ, ಸ್ಟಾಫ್ ಇಲ್ಲ ಅಂತೀವಿ. ತಾಲೂಕಾ ಲೆವೆಲ್ ಸರ್, ತಾಲೂಕಾ ಲೆವೆಲ್ ಸಮಸ್ಯೆ ಇದೆ, ಹಳ್ಳಿಲಿ ಬಿಡ್ರಿ. ಇವೆಲ್ಲ ಸಮಸ್ಯೆ ಬಗೆಹರಿಸ ಆಗ್ತಾ ಇಲ್ಲ ಇವ್ರಿಗೆ. ಹೆಚ್ಚಿನ ಡಾಕ್ಟರ್ಗಳು, ಟೀಚರ್ಸ್ಗಳು ಅಪಾಯಿಂಟ್ಮೆಂಟ್ ಮಾಡಿದ್ರಿ, ಭಾಗ ತಂತಾನೆ ಅಭಿವೃದ್ಧಿ ಆಗ್ತದೆ ಸರ್. ನಮ್ಮ ಭಾಗದ ಯುವಕರಿಗೆ ಚಾಣೇರನಾಗ್ ಮಾಡ್ರಿ, ಅವ್ರಿಗೆ ಬಲಿಷ್ಠ ಮಾಡ್ರಿ, ಅವ್ರಿಗೆ ದಡ್ಡರನಾಗ್ ಮಾಡಿ ನೀವು ಆಳುವಂತ ವ್ಯವಸ್ಥೆ ರೂಪಿಸ್ಕೋಬೇಡ್ರಿ ಅಂತ ನಾವ್ ಹೇಳ್ತಾ ಇರೋದು. ಈ ವ್ಯವಸ್ಥೆ ಪೂರಾ ಹದಗೆಡಿಸ್ಬಿಟ್ಟಿದ್ದಾರೆ ಸರ್. ಇದು ಬರೇ ಏನಂತಾರ, ಅದು ಪೇಪರ್ ಟಿವಿಯಲ್ಲೇ ಎಲ್ಲಾ ಜಾರಿಗಳಿದಾವ. ನಿಮ್ ಭಾಗದವ್ರನ್ನ ಮಾಡಿದಾರೆ, ಅದನ್ನ ಅನುಷ್ಠಾನ ಮಾಡಿಸಿದ್ರು. ಪ್ರಿಯಾಂಕಾ ಖರ್ಗೆ ಅವರೇ ಅದಕ್ಕೆ ಅಧ್ಯಕ್ಷರಾಗಿದ್ದಾರೆ, ಅವರೇ ಅದ್ರ ಉಸ್ತುವಾರಿ ನೋಡ್ಕೊಳ್ತಾರೆ, ಯಾವ ರೀತಿಯಾಗಿ ಅಭಿವೃದ್ಧಿ ಆಗಬೇಕು. ಬೇರೆ ಬೇರೆ ಸಚಿವರು ಇದ್ದಾರೆ ನಿಮ್ ಜಿಲ್ಲೆಯಲ್ಲಿ, ಉಳಿದಂತ ಸಚಿವರು ಸಲಹೆಗಳನ್ನು ತಗೋತಾರೆ, ಅವರು ಸಂಪುಟ ಉಪಸಮಿತಿಯ ಸದಸ್ಯರಾಗಿದ್ದಾರೆ. ಆದ್ರೂ ಕೂಡ ಏನು ಆಗ್ತಿಲ್ಲ ಹಾಗಾದ್ರೆ ಸರ್. KKRDB ದುಡ್ಡನ್ನ MLA-ಗಳಿಗೆ 50 ಕೋಟಿನೋ 60 ಕೋಟಿನೋ ಅವ್ರವ್ರ ಇದರ ಪ್ರಕಾರ ಹಂಚ್ಕೊಂಡು ಬಿಟ್ಟಿದಾರ. ಅವ್ರ ಡೆವಲಪ್ಮೆಂಟ್ ಅವ್ರು ಏನ್ ಮಾಡ್ತಾರ, ಅವರೇ ದುಡ್ಡಲ್ಲಿ CC ರೋಡ್ ಮಾಡ್ತಾ ಇದಾರೆ ಸರ್. ಒಂದು ಹಾಸ್ಪಿಟಲ್ ಎಲ್ಲಿ ಓಪನ್ ಮಾಡೋದ್ ಹೇಳ್ರಿ, ಒಂದು ಗೌರ್ಮೆಂಟ್ ಶಾಲೆಯಲ್ಲಿ ಓಪನ್ ಮಾಡೋದ್ ಹೇಳ್ರಿ, ಒಂದು ಹಾಸ್ಟೆಲ್ ಎಲ್ಲಿ ಓಪನ್ ಮಾಡೋದ್ ಹೇಳ್ರಿ ನೀವು. ಆ ದುಡ್ಡಿನೊಳಗ, ಆ ದುಡ್ಡಿನಿಂದ ಪೇಂಟ್ ನೋಡಿದಿಲ್ರಿ ಆ ಶಾಲೆಗಳಿಗೆ. ತಪ್ಪಲ್ಲ ಇದು? ನೋಡ್ರಿ ನೋಡಮ್, ಇವ್ರು ಎಷ್ಟು ಸ್ಕೂಲ್ಗಳವ, ಎಷ್ಟು ಮಾಸ್ಟರ್ಗಳವ, ಟೀಚರ್ಗಳವ, ಒಂದ್ ತನಿಖೆ ಒಳಪಡಿಸ್ರಿ ಇವ್ರಿಗೆ. ತನಿಖೆ ಒಳಪಡಿಸ ಅಂತ ಹೇಳ್ರಿ, ಒಂದ್ ಆಟೋಮೆಟಿಕ್ ರಿಪೋರ್ಟ್ ಬರುತ್ತೆ ಹೊರಗೆ ಸರ್. ಇವ್ರು ಬೇಕಂತ ಈಗ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಓದ್ಸಂಗಿಲ್ಲ ಸರ್, ಯಾಕಂದ್ರೆ ಪ್ರೈವೇಟ್ ಸ್ಕೂಲ್ಗಳಾಗ ಅವ್ರಿಗೆ ಡೊನೇಷನ್ ಬರ್ಬೇಕು, ಫೀಸ್ ಬರ್ಬೇಕಂತ ಬೇಕಂತ ಇವರು ಸರ್ಕಾರಿ ಆಸ್ಪತ್ರೆ ಮತ್ತು ಎಜುಕೇಶನ್ ದೊಡ್ಡ ಮಾಫಿಯಾ ಇದೆ ಸರ್ ಈ ದೇಶದಲ್ಲಿ. ನಾಟ್ ಓನ್ಲಿ ಹೈದರಾಬಾದ್ ಕರ್ನಾಟಕ, ಇಡೀ ದೇಶದಲ್ಲಿ ದೊಡ್ಡ ಮಾಫಿಯಾ ಏನಾದ್ರೂ ಇದೆ ಅಂತ ಎಜುಕೇಶನ್ ಮಾಫಿಯಾ ಮತ್ತು ಮೆಡಿಕಲ್ ಮಾಫಿಯಾ ಇದೆ. ನಾವು ಸರ್ಕಾರಿ ಆಸ್ಪತ್ರೆಗಳನ್ನ ಬಲಿಷ್ಠಪಡಿಸ್ಬೇಕು ಸರ್. ನಮ್ಮಲ್ಲಿ 11 ತಾಲೂಕಾ ಇದೆ, 11 ತಾಲೂಕಾದಲ್ಲಿ ತಾಲೂಕಾ ಆಸ್ಪತ್ರೆಗಳು ಇದಾವ, ಅಲ್ಲಿ ಯಾವ ಎಕ್ವಿಪ್ಮೆಂಟ್ಸ್ ಗಳು ಇಲ್ಲ, ಡಾಕ್ಟರ್ಸ್ ಗಳು ಇಲ್ಲ, ಅಲ್ಲಿ ನಾಯಿಗಳು ಓಡಾಡ್ತಾವ ಹಾಸ್ಪಿಟಲ್ನಾಗ. ಸರ್ಕಾರಿ ಶಾಲೆಗಳ್ನಾಗ ನಾಯಿಗಳು ಓಡಾಡ್ತಾವ್ರಿ. ಈಗ ಜಿಲ್ಲಾ ಆಸ್ಪತ್ರೆ ತೋರಿಸಿದ ನಾಯಿಗಳು ದುನಿಯಾ ಓಡಾಡ್ತಾವ. ಈ ರೀತಿ ಇರುವಾಗ ವ್ಯವಸ್ಥೆ ಸರಿ ಇಲ್ಲ, ಅಲ್ಲಿ ಕ್ಲೀನಿಂಗ್ ಮಾಡಂಗಿಲ್ಲ. ಇದ ಕಾರಣಗಳು ಏನಪ್ಪಾ? ಇದಕ್ಕೆಲ್ಲ ನೀವು ಕರೆಕ್ಟ್ ಆಗಿ ನೀವು ಆಡಳಿತ ಮಾಡ್ತಾ ಇಲ್ಲ ಸರ್, ನೀವು ನಡೆಸ್ತಾ ಇಲ್ಲ. ಇದಕ್ಕೆಲ್ಲ ಕಾರಣಭೂತ ನೀವೇ. ಯಾಕಂದ್ರ ಅಧಿಕಾರಿಗಳು ನೀವು ಮಾತು ಕೇಳ್ತಾ ಇಲ್ಲ.
ಸರಿ ಈ 371J ತಂದ್ರೂ ಕೂಡ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಮತ್ತೆ ಇನ್ನು ಹೆಂಗೆ ಮಾಡೋದು? ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಯಾವ ರೀತಿ ಮಾಡೋದು, ಏನ್ ಮಾಡೋದು ಮುಂದೆ ಅಂತ ಹೇಳಿ? ಯಾಕಂತ ಹೇಳಿದ್ರೆ ಇಲ್ಲಿ ಜನಪ್ರತಿನಿಧಿಗಳು ನಿಮ್ಮವರೇ ಸಿಎಂ ಕೂಡ ಆಗಿದ್ರು ಹಿಂದೆ. ಎನ್ ಧರಮ್ ಸಿಂಗ್ ಅವರು ಸಿಎಂ ಆಗಿದ್ದಾಗಲೇ ಈ ಒಂದು 371J ಕೂಡ ಪ್ರಸ್ತಾಪ ಮಾಡಿರುವಂತದ್ದು, ಲಾಗು ಆಗಿದ್ದು, ಜಾರಿ ಬಂದಿರುವಂತದ್ದು. ಅವಾಗಿಂದಾನೇ ಒಂದು ಹೋರಾಟ ನಡೆದಿತ್ತು. ಈಗ ಏನು ಮತ್ತೆ ಈ 371J ದಿಂದ ಅಭಿವೃದ್ಧಿ ಆಗದಿದ್ರೆ? ಸರ್, ಈ ಭಾಗದ ಜನಪ್ರತಿನಿಧಿಗಳಿಗೆ ರಾಜಕೀಯ ಪ್ರಜ್ಞೆ ಇಲ್ಲ, ಜನಸಾಮಾನ್ಯರ ಬಗ್ಗೆ ಕಾಳಜಿ ಇಲ್ಲ. ಈ ಭಾಗದ ಇಲ್ಲ ಅಂತ ಹೇಳಕ್ಕಾಗಲ್ಲ, ರಾಜಕೀಯ ಪ್ರಜ್ಞೆ ಇದೆ ಅವರಿಗೆ. ಸರ್, ರಾಜಕೀಯ ಪ್ರಜ್ಞೆ ಇದ್ರೆ ರಾಜಕಾರಣ ಅನ್ನೋದು ಒಂದು ಸಮಾಜ ಸೇವೆ, ಅದು ಬಿಸ್ನೆಸ್ ಕಾಳಜಿ ಇಲ್ಲ. ರಾಜಕಾರಣ ಅಂದ್ರೆ ಅದು ಒಂದು ಸಮಾಜ ಸೇವೆ ಅಂತ ಹೇಳಿ ಇತ್ತು. ಅದನ್ನ ಇವರು ಏನ್ ಮಾಡ್ಕೊಂಡಿದಾರ ಅಂದ್ರೆ ಅದು ವೈಯಕ್ತಿಕ ಸೇವೆ, ಬಿಸ್ನೆಸ್ ಮಾಡ್ಕೊಂಡಿದಾರ. ಅದನ್ನ ಬಿಟ್ಟು ರಾಜಕೀಯ ಪ್ರಜ್ಞೆ ಇಟ್ಕೊಂಡು ಮೌಲ್ಯಾಧಾರಿತ ರಾಜಕಾರಣ ಮಾಡಿದ್ರೆ ಈ ಭಾಗದ ಅಭಿವೃದ್ಧಿ ಆಗತ್ತೆ. ಈ ಭಾಗದ ಜನಸಾಮಾನ್ಯರ ಸಮಸ್ಯೆಗಳು ಬಗೆಹರಿಸಬೇಕು, ಈ ಭಾಗದ ನಿರುದ್ಯೋಗದ ಸಮಸ್ಯೆಗಳನ್ನ ಬಗೆಹರಿಸಬೇಕು, ಈ ಭಾಗದ ಶೈಕ್ಷಣಿಕ ಸಮಸ್ಯೆಗಳನ್ನ ಬಗೆಹರಿಸಬೇಕು, ಈ ಭಾಗದ ಆರೋಗ್ಯದ ಸಮಸ್ಯೆಗಳನ್ನ ಬಗೆಹರಿಸಬೇಕು. ಈ ಭಾಗದಲ್ಲಿ ಮೂಲಭೂತ ಸೌಲಭ್ಯಗಳ ಏನು ವಂಚಿತರಾಗಿದ್ದೀವಿ ನಾವು, ಆ ವಂಚಿತರಾಗಿರುವಂತ ಮೂಲಭೂತ ಸೌಲಭ್ಯಗಳನ್ನ ಇವರು ಒದಗಿಸಿಕೊಡುವ ನಿಟ್ಟಿನಲ್ಲಿ ವಿಧಾನಸೌಧದಲ್ಲಿ ಇವತ್ತು ಚರ್ಚೆ ಮಾಡ್ಬೇಕು ವಿನಃ ನಮ್ಮ ಸಂಬಳ ಹೆಚ್ಚಿಗೆ ಮಾಡ್ರಿ, ನಮಗೆ AC ಕೊಡ್ರಿ, ಮಸಾಜ್ ಸೆಂಟರ್ ಕೊಡ್ರಿ ಅಂತೇಳಿ ವಾದ ಮಾಡಬಾರ್ದು ಇವರು. ಆ ಕಾರಣಕ್ಕಾಗಿ ಇವರು ಎಲ್ಲಿ ತನಕ ಪ್ರಾಮಾಣಿಕವಾಗಿ ರಾಜಕಾರಣ ಮಾಡಲ್ವೋ ಅಲ್ಲಿ ತನಕ ನಮಗೆ ನ್ಯಾಯ ಸಿಗ್ಲಿಕ್ಕೆ ಅದು ರೆಡಿ ಇಲ್ಲ. ಆ ಕಾರಣಕ್ಕಾಗಿ ಇಲ್ಲಿ ರಾಜಕೀಯಲ್ಲಿ ಎಲ್ಲಾ ಬಿಸ್ನೆಸ್ ಮ್ಯಾನ್, ವ್ಯಾಪಾರೀಕರಣ ಮಂದಿ ಬಂದ್ಬಿಟ್ಟಿದಾವ್ರಿ. ಸಮಾಜ ಸೇವಕರು ಯಾರು ಬಂದಿಲ್ಲ. ಎಲ್ಲಾ ಶ್ರೀಮಂತರ ಮಕ್ಕಳದಾವ, ಎಲ್ಲಾ 100 ಕೋಟಿ ರೂಪಾಯಿ ಒಡೆಯರು ಅದಾರ. ಯಾರು ಬಡವ್ರ ಮಕ್ಕಳು ಬಂದಿಲ್ಲ. ಯಾರೊಬ್ಬ ಬಡವ ಮಗ ಬಂದಿರೋ ಅಂತಂದ್ರೆ ರಾಜಕೀಯ ಒಳಗ ಅಂದ್ರೆ 100% ವ್ಯವಸ್ಥೆ ಬದಲಾಗ್ತದೆ ಸರ್. ಇದೇ ಇರೋದು ಸತ್ಯ. ಅಂದ್ರೆ ಇದೇ ಪ್ರಾಬ್ಲಮ್ ಇರೋದು. ಒಬ್ಬ ಮಿನಿಸ್ಟರ್ CM ಮಗನಿಗ ಏನ್ ಗುಣ ಆಗ್ತಾರೆ, ಜನರ ಕಷ್ಟ ಏನದ ಅಂತಿ, ಏನ್ ಸಮಸ್ಯೆ ಅದ ಅಂತಿ. ಇಲ್ಲಿ 2 ಸಿಸ್ಟಮ್ ಮಾಡ್ಬಿಟ್ಟಿದೆ ಸರ್. ಒಂದ್ ಕಾರ್ಪೊರೇಟ್ ಸಿಸ್ಟಮ್, ಒಂದು ಬಡ ಜನಾಂಗ ಸಿಸ್ಟಮ್. ಇವ್ರು ಇಲ್ಲೇ ಇರ್ಬೇಕು, ಅವ್ರ ಮ್ಯಾಗೆ ಹೋಗ್ಬೇಕು. ಬಡವ್ರನ್ನೇ ಆಗ್ತಾ ಹೋಗ್ತಾ ಇದಾರ, ಶ್ರೀಮಂತರ ಆಗ್ತಾ ಹೋಗ್ತಾ ಇದಾರ. ಈಗ ಯಾವ್ದೇ ಒಂದ್ ಸಾಮಾನ್ಯ ಜನರಿಗೆ 1 ಲಕ್ಷನ 2 ಲಕ್ಷ ರೂಪಾಯಿ ಲೋನ್ ಕೊಡಂಗಿಲ್ಲ, ಮುದ್ರಾ ಲೋನ್ ಬ್ಯಾಂಕರ್ಸ್ ಕೊಡಂಗಿಲ್ಲ. ಇವ್ರು 100 ಕೋಟಿ ರೂಪಾಯಿ 1000 ಕೋಟಿ ರೂಪಾಯಿ ಒಬ್ಬನೇ ವ್ಯಕ್ತಿ ಕೊಡ್ತಾರ. ಅವ್ರ ಮತ್ತೆ ಒಂದ್ ಲೂಟಿ ಹೊಡ್ಕೊಂಡು ಓಡ್ ಹೋಗ್ತಾನ. ಅಂತ ವ್ಯವಸ್ಥೆ ಹ್ಯಾಂಗ ಆಗ್ಬೋದು ಸರ್? ಇವ್ರು ಬೇಕಂತ ಸಪೋರ್ಟ್ ಮಾಡಂಗಿಲ್ಲ ಜನರಿಗೆ, ವ್ಯವಸ್ಥೆ ಆಸ್ ಇಟ್ ಈಸ್ ಇರ್ಬೇಕಂತ. ಯಾಕಂದ್ರ ಇದು ವ್ಯವಸ್ಥೆ ನೋಡ್ರಿ, ಯಾವಾಗ ಸ್ವತಂತ್ರ ಸಿಗ್ಬಿಟ್ಟದ ಅಲ್ಲಿ ಹಿಡಿದಿಂದ ಈ ವ್ಯವಸ್ಥೆ ಆಸ್ ಇಟ್ ಈಸ್ ಹಂಗೆ ಹೋಗ್ತಾ ಇದೆ. ಯಾರು ಹೊಸ ಮುಖ ಬಂದಿಲ್ಲ ರಾಜಕೀಯಲ್ಲಿ. ಯಾವನೋ ಒಬ್ರಿಗೆ ಎಲ್ಲಿಂದ ಸೈಕಲ್ ನಡ್ಸೋನೋ ಏನೋ ಒಂದ್ ಸಣ್ಣವನಿಗೆ ತಂದಿ ಒಂದು ಡೆಮೋ ಮಾಡ್ಬಿಡ್ತಾರ. ಮೊದಲು ಪಕ್ಷದವರೇ ಪಕ್ಷಪಾತ ಮಾಡ್ತಾ ಇದ್ದಾರೆ ಸರ್ ಜನರ ಬಗ್ಗೆ. ಅವರೇ ಪಕ್ಷಪಾತ ಮಾಡ್ತಾ ಇರೋದು. ಯಾಕೆ ಇವ್ರಿಗೆ ಅವ್ರ ಯೋಗ್ಯತೆ ಪರಿಗಣಿಸ್ಬೇಕು ಸರ್. ಟಿಕೆಟ್ ಕೊಡಾಕಂತ ಬಿಫೋರ್ ಈತ MLA ಆಗಕ್ಕೆ ಲಾಯಕ್ ಅದನ ಇಲ್ಲ ಅಂತಿ, ಇದು ಸಿಸ್ಟಮ್ ಬಗ್ಗೆ ಗುಣ ಅದನ ಇಲ್ಲ ಅಂತಿ. ಯಾರೋ ಒಂದ್ 10 ಕೋಟಿ 20 ಕೋಟಿ ಕೊಟ್ಬಿಡ್ತಾನೆ, ಅವ್ನಿಗೆ ಟಿಕೆಟ್ ಕೊಟ್ಬಿಡ್ತಾರೆ, ಗೆದ್ದಿಸ್ ಬಿಡ್ತಾರ. ಯಾಕೆ ಸರ್? ಇದು ವ್ಯವಸ್ಥೆ ಸರಿಪಡಿಸ್ಬೇಕಲ್ಲ. ನೀವ್ ಎಷ್ಟ್ ದಿನ ಉಳಿಯೋರು ಇದ್ರಿ, ಎಷ್ಟ್ ದಿನ ಇರ್ತೀರಿ? 20, 50 ವರ್ಷ 100 ವರ್ಷ ಬದುಕ್ತೀರಿ. ಇದು ವ್ಯವಸ್ಥೆ 1000 ವರ್ಷ 1,00,000 ವರ್ಷ ಹೋಗುವಂತ ವ್ಯವಸ್ಥೆ ಸರ್. ನಾವು ಸರಿಪಡಿಸಿಲ್ಲ ಅಂದ್ರೆ ಯಾರು ಸರಿಪಡಿಸ್ಬೇಕು ಇದನ್ನ? ನೋಡೋಣ ಏನಾಗುತ್ತೆ ಅಂತ. ಯಾಕಂದ್ರೆ ರಾಜಕೀಯ ಒಂದು ಹಿತಾಸಕ್ತಿ, ಅದೇ ರೀತಿ ಆದಂತ ಆಶಯ ಇಟ್ಕೊಳ್ಳೋಣ. ಇಷ್ಟೊತ್ತವರೆಗೂ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಸಾಹೇಬಣ್ಣ ಜಮಾದಾರ್ ಅವರೇ, ಅದೇ ರೀತಿಯಾಗಿ ವಿಜಯ್ ಜಾಧವ್ ಸರಿಗೂ ಕೂಡ ಧನ್ಯವಾದಗಳು ಸರ್. ನಿಮ್ಗೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.